ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ವಿಚಾರಧಾರೆಗಳನ್ನು ತಿಳಿದುಕೊಳ್ಳುವಂತಹ ಪರಿ ಎಂತಹದ್ದು ಎಂದರೆ ಅದಕ್ಕೆ ಉತ್ತರಗಳನ್ನು ಹುಡುಕುವುದು ಬಹಳ ಸುಲಭವಲ್ಲ. ನಮ್ಮ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರವು ಆದಿಕಾಲದಲ್ಲಿ ಅಂದರೆ ಆ ಭಗವಂತನ ಸನ್ನಿಧಾನ ತೆರೀತಾ ಇದ್ದಿದ್ದು ಮಕರ ಸಂಕ್ರಮಣ ಕಾಲದಲ್ಲಿ ಮಾತ್ರ. ಆನಂತರ ಮಂಡಲ ಪೂಜೆ, ಮಾಸ ಪೂಜೆಗಳು, ಹೀಗೆ ಹಲವು ವಿಶೇಷ ಪೂಜೆಗಳಿಗಾಗಿ ಪ್ರತಿಯೊಂದು ತಿಂಗಳು ಕೂಡ ಆ ಭಗವಂತನ ಸನ್ನಿಧಾನವನ್ನು ತೆರೆಯುತ್ತಾ ಬರ್ತಾ ಇದ್ದಾರೆ. ಯಾತ್ರಿಕರು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ನವೆಂಬರ್ 16ರಿಂದ ಜನವರಿ 20ರವರೆಗಿನ ಮಂಡಲ ಕಾಲ, ಮಕರ ಕಾಲದಲ್ಲಿ ಎತ್ತ ನೋಡಿದರೂ ಸ್ವಾಮಿ ಅಯ್ಯಪ್ಪನನ್ನು ಆರಾಧಿಸುವ ಭಕ್ತರು ಮಂಡಲ ಪೂಜೆ, ಪಡಿಪೂಜೆ, ವಿಶೇಷವಾಗಿ ಮಹಾಪೂಜೆ, ಭಜನೆ ಎಲ್ಲವೂ ನೆರವೇರುತ್ತೆ. ಆದರೆ ಆ ನಂತರದ ಕಾಲದಲ್ಲಿ ಆ ಸ್ವಾಮಿ ಅಯ್ಯಪ್ಪನನ್ನು ಪೂಜಿಸುವಂತಹ ಭಕ್ತರ ಸಂಖ್ಯೆ ಬಹಳ ವಿರಳ. ಆದರೆ ಕಳೆದ 44 ವರ್ಷಗಳಿಂದ ಆ ಭಗವಂತನ ವಿಚಾರಧಾರೆಯನ್ನು, ಜಗತ್ತಿಗೆ ಒಂದು ವಿಚಾರವನ್ನು ಎಲ್ಲರೂ ವಿನಿಮಯ ಮಾಡಿಕೊಳ್ಳಬೇಕು ಎಂಬ ಒಂದು ಮಹೋನ್ನತ ಕಾರಣದಿಂದ ಹುಟ್ಟಿಕೊಂಡಿದ್ದೇ ಶ್ರೀ ಅಯ್ಯಪ್ಪ ಸ್ವಾಮಿ ದೀಕ್ಷಾ ಪ್ರಚಾರ ಸಮಿತಿ. ಇದು ಬಹುಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಳೆದ 44 ವರ್ಷಗಳಿಂದ ಆ ಭಗವಂತನ ವಿಚಾರಧಾರೆಯನ್ನು ಹಂಚಿಕೊಳ್ಳುತ್ತಾ ಬಂದಿದ್ದು, ಹಲವಾರು ಗುರುಸ್ವಾಮಿಗಳು ಒಗ್ಗೂಡಿ ಆ ಭಗವಂತನನ್ನು ಪ್ರತಿ ಕ್ಷಣವೂ ಆರಾಧಿಸಬೇಕು, ಪ್ರತಿ ಕ್ಷಣವೂ ಪೂಜಿಸಬೇಕು. ವಿಶೇಷವಾಗಿ ಆ ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಾರ್ಥಿಗಳು ಯಾವ ರೀತಿಯ ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕು, ಮಂಡಲ ಕಾಲವಿಲ್ಲದೆ ಏಕೆ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು, ಹೀಗೆ ಆ ಭಗವಂತನ ಒಂದು ಶಬರಿಮಲೆ ಯಾತ್ರೆಗೆ ಮಾರ್ಗದರ್ಶನವಾಗಿ 44 ವರ್ಷಗಳಿಂದ ಸೇವೆ ಮಾಡುತ್ತಾ ಬಂದಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೀಕ್ಷಾ ಪ್ರಚಾರ ಸಮಿತಿಯ ಮತ್ತೊಂದು ಮಹೋನ್ನತವಾದ ವಿಚಾರವನ್ನು ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಒತ್ತು ತಂದಿದ್ದೇನೆ. ಸುಮೈ, ಆ ಒಂದು ಅಯ್ಯಪ್ಪ ಸ್ವಾಮಿ ದೀಕ್ಷಾ ಪ್ರಚಾರ ಸಮಿತಿಯಲ್ಲಿರುವಂತಹ ಎಲ್ಲ ಮಹನೀಯರುಗಳಿಗೆ ವಂದಿಸುತ್ತಾ ಆ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಕಳೆದ 5 ವರ್ಷಗಳಿಂದ ಅಂದರೆ 61 ತಿಂಗಳುಗಳಿಂದ ಭಗವಂತನ ಜನ್ಮ ನಕ್ಷತ್ರ ಅಂತ ನಾವೇನು ನಂಬ್ಕೊಂಡಿದ್ದೀವಿ, ಆ ಉತ್ತರ ನಕ್ಷತ್ರದಂದು ಆ ಭಗವಂತನ ಮಹಾ ಪೂಜೆಯ ಜೊತೆಗೆ ಆ ನಿನ್ನ ಗಾನವೇ ನಮ್ಮ ಪ್ರಾಣವು ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅಖಂಡ ಭಜನೆಯನ್ನು ಆ ಉತ್ತರ ನಕ್ಷತ್ರದಂದು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿ ಸಂಜೆ 6 ಗಂಟೆಗೆ, ಅಂದರೆ ಸೂರ್ಯಾಸ್ತಮಾನದಿಂದ ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಆ 12 ಗಂಟೆಗಳ ಕಾಲ ಎಡೆಬಿಡದೆ ನಾನ್ ಸ್ಟಾಪ್ ಭಜನೆಯನ್ನು ಮಾಡಿ ಆ ಭಕ್ತರನ್ನೆಲ್ಲ ಒಗ್ಗೂಡಿಸಿ, ಆ ನಂತರ ವಿಶೇಷವಾಗಿ ಪಡಿಪೂಜೆ ಮತ್ತು ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವನ್ನು ಕೊಡುವುದಲ್ಲದೆ ಹಲವಾರು ಗುರು ಹಿರಿಯರು ಶಬರಿಮಲೆ ಯಾತ್ರೆ ಎಂದರೇನು, ಹೇಗೆ ಮಾಡಬೇಕು, ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು ಎಂಬ ವಿಚಾರವನ್ನು ತಿಳಿಸ್ತಾ ಬಂದಿದ್ದಾರೆ. ಅಂದರೆ ಕಳೆದ 61 ತಿಂಗಳುಗಳಲ್ಲಿ ಉತ್ತರ ನಕ್ಷತ್ರ ಬಂದಾಗ ಪ್ರತಿಯೊಂದು ಭಾಗಗಳಲ್ಲಿ, ಅದು ಮಹಾರಾಷ್ಟ್ರ ಇರಬಹುದು, ಆಂಧ್ರ ಪ್ರದೇಶ ಇರಬಹುದು, ತಮಿಳುನಾಡು ಇರಬಹುದು, ಕರ್ನಾಟಕ ಇರಬಹುದು, ಹೀಗೆ ಹಲವಾರು ಪ್ರದೇಶಗಳಲ್ಲಿ ಈ ಎಲ್ಲ ಸ್ವಾಮಿಗಳನ್ನು ಒಗ್ಗೂಡಿಸಿ ಆ ಅಖಂಡ ಭಜನೆಯನ್ನು ಬೆಳಗಿಸಿ ಆ ಅಖಂಡ ಭಜನೆಯ ಮೂಲಕ ಆ ಭಗವಂತನಿಗೆ ಭಜನಾ ಪ್ರಿಯನಾದ ಆ ಸ್ವಾಮಿ ಅಯ್ಯಪ್ಪನಿಗೆ ಅರ್ಚಿಸಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಶ್ರೀ ಅಯ್ಯಪ್ಪ ಸ್ವಾಮಿ ದೀಕ್ಷಾ ಪ್ರಚಾರ ಸಮಿತಿಯ ಮಹನೀಯರು. ಅದರಂತೆ 62ನೇ ವೇದಿಕೆಯಾಗಿ ಇದೇ 26/5/2026 ಮಂಗಳವಾರ ಬಹುಮುಖ್ಯವಾಗಿ ಅಂದು ಉತ್ತರ ನಕ್ಷತ್ರ ಮತ್ತು ಶಬರಿಮಲೆಯಲ್ಲಿ 1951ರಲ್ಲಿ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದಂತಹ ನೆನಪಿಗಾಗಿ ಪ್ರತಿ ವರ್ಷವೂ ವಿಗ್ರಹ ಪ್ರತಿಷ್ಠಾಪನಾ ಪೂಜೆ ನಡೆಯುವಂತಹ ಮಹೋನ್ನತ ದಿನ 26/5/2026 ಮಂಗಳವಾರ ಅಂದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಸ್ವಾಮಿ ಅಯ್ಯಪ್ಪನ ದೇವಾಲಯದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಗೋಪೂಜೆ ಮತ್ತು ಅಖಂಡ ದೀಪವನ್ನು ಬೆಳಗಿ 6 ಗಂಟೆಯಿಂದ ವಿವಿಧ ಭಜನಾ ತಂಡಗಳಿಂದ ಸತತವಾಗಿ ಸಂಜೆ 6 ಗಂಟೆಯವರೆಗೆ ಒಂದೇ ಒಂದು ಸೆಕೆಂಡ್ ನಾನ್ ಸ್ಟಾಪ್ ಭಜನೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಮಹಾಲಕ್ಷ್ಮಿ ಲೇಔಟ್ಗೆ 26/5/2026 ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಸತತವಾಗಿ ಆ ನುರಿತ ಭಜನಾ ತಂಡಗಳು ಮತ್ತು ಯಾರು ಭಜನೆಯನ್ನು ಆಡಬೇಕು ಅಂತ
ಗೊತ್ತಿಲ್ಲದೆ ಯಾವ ರೀತಿ ಭಜನೆ ಚಪ್ಪಾಳೆಯನ್ನು ತಟ್ಬೋದು, ಸಂಗೀತ ವಾದ್ಯಗಳನ್ನು ಬಳಸ್ಬೋದು. ಯಾವುದೇ ಸ್ಪರ್ಧೆ ಅಲ್ಲ, ಅಲ್ಲಿ ಭಜನೆ ಒಂದೇ. ಭಜನೆಯಿಂದ ಆ ಭಗವಂತನ ಪಾದ ಕಮಲಗಳಿಗೆ ನಮಿಸುವಂತಹ ಮಹೋನ್ನತ ಕಾರ್ಯಕ್ರಮ 62ನೇ ವೇದಿಕೆಯಾಗಿ ಈ ನಮ್ಮ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಸ್ವಾಮಿ ಅಯ್ಯಪ್ಪನ ದೇವಾಲಯದಲ್ಲಿ 26/5/2026 ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅಖಂಡ ಭಜನೆ. ಅದಕ್ಕೂ ಮೊದಲು ಜ್ಯೋತಿ ಬೆಳಗಿಸ್ತಾರೆ, ಗೋಪೂಜೆಯನ್ನು ಮಾಡ್ತಾರೆ. ಆ ನಂತರ ಭಗವಂತನಿಗೆ ವಿಶೇಷವಾದ ಪೂಜೆಯನ್ನು ನಡೆಸಿ, ಅಲ್ಲಿನ ಬಡಿ ಪೂಜೆಯನ್ನು ನಡೆಸಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವಂತಹ ಅಯ್ಯಪ್ಪ ಸ್ವಾಮಿ ದೀಕ್ಷಾ ಪ್ರಚಾರ ಸಮಿತಿಯ ಅಂಗವಾಗಿ ಈ ಒಂದು ವಿಶೇಷವಾದ ವಿಡಿಯೋವನ್ನು ಸಕಲ ಅಯ್ಯಪ್ಪ ಭಕ್ತರಲ್ಲಿ ಹಂಚಿಕೊಳ್ತಾ ಇದ್ದೀನಿ ಸ್ವಾಮಿ. ಯಾಕೆಂದರೆ ಭಗವಂತನನ್ನು ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಮಾತ್ರ ನೆನೆದು ಆನಂತರ ಅಯ್ಯಪ್ಪ ನೀನು ಯಾರಪ್ಪ ಅಂತ ಹೇಳುವಂತಹ ಕಾರ್ಯ ನಮ್ಮದಾಗಬಾರದು. ಶಬರಿಮಲೆ ಸನ್ನಿಧಾನ ಯಾವ ದಿನದಲ್ಲೂ ತೆಗೆದಲಿ, ಅದು ಫೆಬ್ರವರಿಯಿಂದ ಹಿಡಿದು ಯಾವುದೇ ಮಾಸ ಪೂಜೆಗಳಿರ್ಬೋದು, ವಿಷು ಪೂಜೆ ಇರ್ಬೋದು, ನಿರುಪತರಿ ಪೂಜೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡ್ತೀರಾ ಅಂದರೆ ಅದಕ್ಕೂ ಮೊದಲು 48 ದಿನಗಳ ಕಾಲ ಮಂಡಲ ವ್ರತವನ್ನು ಮಾಡಬೇಕು. ಆ ವಿಚಾರಧಾರೆಯನ್ನು ಕೂಡ ಭಕ್ತರ ಆ ಒಂದು ವಿನಿಮಯವನ್ನು ಮಾಡಿಕೊಳ್ಳುವಂತಹ ಮಹೋನ್ನತ ಕಾರ್ಯ ಸ್ವಾಮಿ ಅಯ್ಯಪ್ಪ ದೀಕ್ಷಾ ಪ್ರಚಾರ ಸಮಿತಿಯಿಂದ ನಡೀತಾ ಇದೆ. ಅವರಿಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರೂ ತಪ್ಪದೆ 26/5/2026 ಮಂಗಳವಾರ ಮಹಾಲಕ್ಷ್ಮಿ ಲೇಔಟ್ನ ಸ್ವಾಮಿ ಅಯ್ಯಪ್ಪನ ದೇವಾಲಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೂ ಕೂಡ ಈ ವಿಶೇಷ ಕಾರ್ಯಕ್ರಮಗಳು, ಪೂಜೆಗಳು ನಡೆಯುತ್ತೆ. ಆ ಪೂಜೆಯಲ್ಲಿ ಪಾಲ್ಗೊಂಡು ಭಜನೆಯನ್ನು ಆಲಿಸಿ ಆ ಭಗವಂತನನ್ನು ಆರಾಧಿಸಿ ಸದಾ ಆ ಅಯ್ಯಪ್ಪನ ನಾಮಸ್ಮರಣೆಯನ್ನು ಮಾಡುತ್ತಾ ನಾವು ಪುನೀತರಾಗೋಣ. ಇದು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಮಹೋನ್ನತವಾದ ವಿಚಾರವನ್ನು ತಿಳಿಸುವಂತಹ ಒಂದು ಮಹಾ ಸೌಭಾಗ್ಯವನ್ನು ಕರುಣಿಸಿದಂತಹ ಅಯ್ಯಪ್ಪ ಸ್ವಾಮಿ ದೀಕ್ಷಾ ಪ್ರಚಾರ ಸಮಿತಿಯ ಸಕಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ 62ನೇ ವೇದಿಕೆ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಿನಲ್ಲಿದೆ. 63ರಲ್ಲಿ ಎಲ್ಲಾದರೂ ಆಗ್ಬೋದು. ಈಗ ಸ್ಕ್ರೀನ್ನಲ್ಲಿ ಬರ್ತಾ ಇರೋ ನಂಬರ್ಗಳಲ್ಲಿ ತಾವು ಕರೆ ಮಾಡಿ ಆ ಭಜನೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಬಹುದು. ಹೆಚ್ಚಿನ ವಿವರವನ್ನು ಪಡಿಬೋದು. 3 ನಂಬರ್ಗಳನ್ನು ಈ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ಸ್ಕ್ರೀನಲ್ಲಿ ಬರುವಂಥ ನಂಬರ್ಗಳನ್ನು ಕರೆ ಮಾಡಿ ಆ ಭಗವಂತನ ದೀಕ್ಷೆ ಪ್ರಚಾರವನ್ನು ಮಾಡುತ್ತಿರುವಂತಹ ಈ ಮಹೋನ್ನತ ತಂಡದೊಂದಿಗೆ ಕೈ ಜೋಡಿಸಿ ಸ್ವಾಮಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿ. ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.